ತಗೋ ಚೇಂಜ್ ಕೊಡ್ತಾ. ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಈ ವ್ಲಾಗ್ ಬಂದುಬಿಟ್ಟು ಹಾಲು ಹಾಕಿರೋ ವ್ಲಾಗ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆ್ಯಸ್ ಯೂಶ್ವಲ್ ಫುಲ್ ಬ್ಯುಸಿ, ಟ್ವಿನ್ ಬೇಬೀಸ್ ಇರೋದ್ರಿಂದ. ಸೊ ಎಡಿಟ್ ಮಾಡಿಟ್ಟಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ನನಗೆ. ಅದೇ ಲೇಟ್ ಆಗೋದು, ಅದೊಂದೇ ಲೇಟ್ ಆಗೋದು ನಂದು. ಇದು ಕೊಡ್ತೀನಿ, ಬೇರೆ ಕೊಡ್ತೀನಿ. ಅವರಪ್ಪಂದು ಹಾಕು. ಎಲ್ಲ ಹಾಕಲ್ಲ. ಸುಮ್ಮನೆ ಸ್ವಾಮಿ ಏನು ಮಾಡಪ್ಪ. ಸಾಕ್ಬಿಡ. ಅದು ತಿಂತಾಳಂತ ಇದನ್ನ ಬಾಯಿಟ್ಕೊಂಡು ಕೊಡತ್ತೆ ಗಂಟೆ ಗಂಟೆ ಅಲ್ಲ, ಸ್ಕ್ರೂ ಡ್ರೈವರು. ನಮ್ಮ ಅಪ್ಪನ ಪಾಲು, ತಾತಂಗೆ ಮಾಡಿದ್ರ ಸ್ವಲ್ಪ ಇಡ್ಬೇಕು. ಐದು ಒಂದು ತಗೊಂಡು 5 ಇದು ಇಡು. ಒಂದು 5 ಇದು ಇಡು. ಒಂದು ಸರಿ ಮಾಡಿಬಿಡು. ಅದು ಇಡು ಎಲ್ಲ ಇಟ್ಬಿಡು. ಹಂಗೆ ದನೆ ಒಂಥರ ಆಗ್ಬಿಡು. ಅನ್ನ ಉಗ್ಗಿ ಎಲ್ಲ ಇಟ್ಬಿಡು. ಅಕ್ಕಿ ಅನ್ನ ಎಲ್ಲ ಉಗ್ಗಿ ಎಲ್ಲ ಇಟ್ಟ. ಕೈ ಮುಗಿದ್ಬಿಡು. ಹಂಗಂದು ಮಂಗಳಾರತಿ ಒಂದು ಸಲ ಹಂಗಂದು ಕೈ ಮುಗಿದ್ಬಿಡು. ಸೊ ನಾಗಪ್ಪಗೆ ಹಾಲು ಹಾಕಿದ್ದೆಲ್ಲ ಆಯಿತು. ಊಟಕ್ಕೆ ಬಂದುಬಿಟ್ಟು ಉಗ್ಗಿ, ಚಿತ್ರಾನ್ನ, ಬದನೆಕಾಯಿ ಮತ್ತು ಉಂಡೆ ಕಟ್ಟಿದ್ವಿ. ಎಳ್ಳುಂಡೆ ಮತ್ತು ಶೇಂಗಾದ ಉಂಡೆ ಮಾಡಿದ್ವಿ. ಅದಾದಮೇಲೆ ಮೊಸರನ್ನ ಇಷ್ಟು ಮಾಡಿದ್ದು, ಸಂಡಿಗೆ ಹಪ್ಪಳ ಇಷ್ಟಿತ್ತು. ಸೊ ಅಡುಗೆ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಉಂಡೆ ಕಟ್ಟೋದೈತೆ ಅಷ್ಟೇ. ಅದಾದಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬರಬೇಕು.
ಅಮ್ಮನೂ ಸಹ ಹಾಲು ಹಾಕಿದ್ರು. ಯಾಕೆ ಇಷ್ಟು ಲೇಟಾಗಿ ಹಾಲು ಹಾಕಿದ್ವಿ ಅಂದರೆ ಈ ಪಂಚಮಿಗೆ ಹಾಕಿದ್ದು ನಾವು, ಪಂಚಮಿಗೆ ಚೌತಿಗೆ ಹಾಕಿದ್ದು ಕೊನೆ ಸೋಮವಾರ. ಯಾಕಿಷ್ಟು ಲೇಟಾಗಿ ಹಾಲು ಹಾಕಿದ್ವಿ ಅಂದರೆ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ. ಫಸ್ಟು ನಮ್ಮ ತಮ್ಮಂಗೆ ಜ್ವರ ಬಂತು, ಆಮೇಲೆ ನಮ್ಮ ಪಾಪುಗಳಿಗೆ ಇಬ್ಬರಿಗೂ, ಕೃಷ್ವಿಗೆ ಕ್ರಿಯಾಂಶಿ ಇಬ್ಬರಿಗೂ ಜ್ವರ ಬಂತು, ಆಮೇಲೆ ನಂಗೆ ಜ್ವರ ಬಂತು, ಅದಾದಮೇಲೆ ಅಮ್ಮಂಗೆ ಜ್ವರ ಬಂತು. ಈಗ ಅಮ್ಮಂಗೂ ಇನ್ನೂ ಹುಷಾರಿಲ್ಲ, ಅವ್ರಿಗೂ ನನಗೂ ಹುಷಾರಿಲ್ಲ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಲು ಹಾಕ್ತಾಯಿದ್ದೀವಿ. ಇನ್ನೂ ಅಮ್ಮಂಗೆ ಹುಷಾರಿಲ್ಲ, ನನಗೂ ಸ್ವಲ್ಪ ನೆಗಡಿ ಕೆಮ್ಮು, ಅಮ್ಮಂಗೆ ಸ್ವಲ್ಪ ಜ್ವರ ಇದೆ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮಾಡ್ತೀವಿ, ಸಂಜೆ ಆಗಷ್ಟರಲ್ಲಿ ಸುಸ್ತಾಗ್ಬಿಟ್ಟು ಹೊಚ್ಕೊಂಡು ಮಲ್ಕೊಂಬಿಡ್ತೀವಿ. ಆ ಥರ ಇದೆ ಮನೇಲಿ, ಯಾರಿಗೂ ಹುಷಾರಿಲ್ಲ. ಏನೋ ಮನೇಲಿ ಒಂಥರ ಆಗ್ಬಿಟ್ಟಿದೆ ಮನೆ. ಸೊ ಅದರಿಂದ ಲೇಟಾಗಿ ಹಾಲು ಹಾಕಿದ್ವಿ. ವ್ಲಾಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಕೂಡ ಮಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿಲ್ಲ. ಯಾಕಂದರೆ ಕೆಮ್ಮಿರೋದ್ರಿಂದ ನನಗೆ ವಾಯ್ಸ್ ಚೇಂಜ್ ಆಗಿತ್ತು. ಸೊ ಅದರಿಂದ ವಾಯ್ಸ್ ಓವರ್ ಕೊಟ್ಟಿಲ್ಲ. ಈಗ ಎಲ್ಲ ಕಡಿಮೆ ಆದಮೇಲೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಲೆಲ್ಲ ಹಾಕಿದ್ದಾಯಿತು. ಈಗ ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಯವ್ರಿಗೆ ಹುಗ್ಗಿ ಮತ್ತು ಉಂಡೆ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ನಾನು, ನಮ್ಮ ತಮ್ಮ, ಕ್ರಿಯಾಂಶ್ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮುನ್ನೋಡಲ್ಲಿ ಬಾ. ಅವ್ರು ಅಲ್ಲಿ ಹೋಗಿ ಬಾ. ಕೃಷ್ಣಿ ಕೃಷ್ಣಿ ಗಾಡಿ